ಇದು ಅಮಾವಾಸ್ಯೆ ಹಿಂದಿನ ದಿನದ್ದು ಕ್ಲೀನಿಂಗು. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ನೈಟು ಅಡುಗೆ ಮನೆ ಗ್ಯಾಸ್ ಕಟ್ಟೆ ಗ್ಯಾಸ್ ಎಲ್ಲ ಒರೆಸ್ಕೊಂಡಿದ್ದೆ. ಸೊ ಇದೆಲ್ಲ ತಿಕ್ಕೊಂಡು ತೊಳೆದು ಇಟ್ಟಿದ್ದೆ. ಹಾಗೆ ಒಂದು ಏನಾದರೂ ಒಂದು ಬೊಕ್ಕೆ ಇರಲಿ ಅಂತೇಳಿ ಅದೊಂದು ವಾಸ್ ಇಟ್ಟೆ. ನೋಡಿ ಇದು ಕ್ಲೀನ್ ಮಾಡಿಕೊಂಡು ಈ ಥರ ಸೆಟ್ ಮಾಡಿದ್ದೆ. ಸೊ ಇನ್ನೂ ಪಾತ್ರೆ ಎಲ್ಲ ಜೋಡಿಸೋದಿತ್ತು, ಬೆಳಗ್ಗೆ ಜೋಡಿಸಿದ್ರೆ ಆಯಿತು, ಸಾಕಾಗಿಬಿಟ್ಟಿತ್ತು. ಹಾಗೆ ಇಲ್ಲಿ ಒಂದು ಪುಟ್ಟ ಬಾಟಿಯಲ್ಲಿ ಮನಿ ಪ್ಲ್ಯಾಂಟ್ ಕೂಡ ಹಾಕಿದ್ದೆ. ಸೊ ಇನ್ನೊಂದು ಇದ್ದರೆ ಹಾಕೋಣ, ನೋಡೋಣ. ನನಗೂ ಹಾಕಬೇಕು ಅಂತ ಅನಿಸ್ತು. ದೇವರು ಅಡುಗೆ ಮನೇಲಿ ಒಂದು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹಾಕಿದ್ದೀನಿ, ನೋಡೋಣ. ಸೊ ನೈಟ್ ಅಲ್ವಾ, ತುಂಬ ಸಾಕಾಗಿತ್ತು. ನೈಟ್ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡೆ. ಮತ್ತು ಬೆಳಗ್ಗೆ ಎದ್ದು ಬೇಗ ಬೇಗ ಅಂಗನ ಎಲ್ಲ ತೊಳೆದು ರೆಡಿ ಮಾಡಿ ಸೊ ರಂಗೋಲಿ ಹಾಕ್ಕೊಂಡೆ. ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿದೆ. ನೋಡಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಕ್ಲೀನಾಗಿ ತೊಳಿಬೇಕಿತ್ತು, ಬಟ್ ಗಾಡಿಗಳೆಲ್ಲ ಅಡ್ಡ ಇದ್ದಾವೆ. ಸೊ ಹಾಗಾಗಿ ಆಮೇಲೆ ತೊಳೆದ್ರೆ ಆಯಿತು ಅಂತೇಳಿ. ಹಾಯ್, ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಯುಗಾದಿಯ ಅಮಾವಾಸ್ಯೆ. ಸೊ ಯುಗಾದಿ ಅಮಾವಾಸ್ಯೆ ದಿನ ನೆನ್ನೆನೇ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಒರೆಸ್ಕೊಂಡು ಇಟ್ಕೊಂಡಿದ್ದೆ. ಸೊ 2-3 ದಿನದಿಂದ ಸತತವಾಗಿ ಕ್ಲೀನಿಂಗ್ ಅಂತ ನಡೀತಾ ಇತ್ತು. ಇವತ್ತು ಅಮಾವಾಸ್ಯೆ. ಸೊ ತುಂಬ ಬೇಗ ಎದ್ದಿದ್ದು. ಇವಾಗ ಸೆಕೆ ಅಂತೂ ತಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ರೂಮಲ್ಲಿ ಬಿಟ್ಟು ಎಲ್ಲರೂ ಹಾಲಲ್ಲಿ ಮಲಗ್ತಾರೆ. ಸೊ ಅವರು ಬೇರೆ ಕಡೆ ಎಲ್ಲ ಕಸನೆಲ್ಲ ಮಾಡಿಕೊಂಡು ಅದೊಂದು ಡ್ಯೂ ಇಟ್ಟು ಸೊ ಅವರಿಗೂ ಎದ್ದೇಳಿಸಿ ಇವಾಗ ಅಲ್ಲೂ ಕೂಡ ಕಸನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ, ಸೊ ಅಮಾವಾಸ್ಯೆ ತಲೆ ಮೇಲೆ ಸ್ನಾನ ಮಾಡ್ಕೊಂಡ್ಬಂದೆ. ಸೊ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಎದ್ದಿರೋರಿಗೆ ಟೀ ಮಾಡಿಕೊಟ್ಟು ಪೂಜೆನೂ ಸಹಿತ ದೇವ್ರ ಮನೆ ಸಹಿತ ತುಂಬಾ ಎಲ್ಲ ಕ್ಲೀನ್ ಮಾಡಿ ದೇವರೆಲ್ಲ ನೆನ್ನೆ ತಿಕ್ಕಿ ಇಟ್ಟಿದ್ದೀನಿ. ಸೊ ದೇವ್ರ ಸಾಮಾನು ಎಲ್ಲ ತೊಳೆದಿದ್ದೀನಿ. ಸೊ ಇವಾಗ ಬೇಗ ಬೇಗ ಪೂಜೆ ಒಂದು ಆಗಿಬಿಡುತ್ತೆ. ಸೊ ಪೂಜೆ ಬೇಗ ಬೇಗ ಮುಗಿಸ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಫಸ್ಟು ಟೀ ಮಾಡ್ಕೊಟ್ಬಿಡ್ತೀನಿ. ಟೀ ಮಾಡ್ಕೊಟ್ಬಿಟ್ರೆ ಸುಮ್ಮನೆ ಇರ್ತಾರೆ. ಸೊ ಎಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಂಡಿದ್ದೆ, ಎಲ್ಲ ತಿಕ್ಕಿಟ್ಟಿದ್ದೆ. ಇವಾಗ ಎಲ್ಲ ಸ್ಟ್ಯಾಂಡ್ ಎಲ್ಲ ಹಾಕ್ತೀನಿ. ಹಾಗೆ ಈ ಸೆಕೆಯಲ್ಲಿ ಯಾವಾಗ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಹೊರಗೆ ಹೋಗ್ತೀನೋ ಅನಿಸುತ್ತೆ. ಎಷ್ಟೇ ಸೆಕೆಯಲ್ಲಿ ನಾನು ಟೀ ಕುಡಿದಿಲ್ಲ. ಸೊ ಇವಾಗ ಎದ್ದು ಫ್ರೆಶ್ ಆಗಿದ್ದಾರೆ. ಫಸ್ಟ್ ಅವರಿಗೆ ಎದ್ದ ತಕ್ಷಣ ಟೀ ಕೊಡಬೇಕು. ಈ ಬೇಸಿಗೆಗಾಲದಲ್ಲಿ ಜಾಸ್ತಿ ಟೀ ಕಾಫಿ ಕುಡಿಯೋಕ್ಕೂ ಆಗೋದಿಲ್ಲ. ಸೊ ಬೆಳಗ್ಗೆ ಒಂದು ಹೊತ್ತು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಕುಡಿದ್ರೆ ಸಾಕು. ಈ ಸರ್ತಿ ಅಂತೂ ವಿಪರೀತ ಬಿಸಿಲು. ಸೊ ಒಂದು ಯಾವತ್ತು ಯಾವ ವರ್ಷನೂ ಇಷ್ಟು ಬಿಸಿಲು, ಇಷ್ಟು ಸೆಕೆ, ಇಷ್ಟು ಶಾಖ ಇರಲಿಲ್ಲ. ಸೊ ಈ ಟೈಮ್ ಅಂತೂ ತುಂಬಾ ಬಿಸಿಲಿದೆ. ಸೊ ವಯಸ್ಸಾದವರು ಅಂತೂ ತುಂಬಾ ಕೇರ್ಫುಲ್ ಆಗಿರಬೇಕು. ಸೊ ಎಲ್ಲರೂ ಕೇರ್ಫುಲ್ ಆಗಿರಬೇಕು. ಅದರಲ್ಲಿ ವಯಸ್ಸಾದವ್ರಿಗೆ ತುಂಬ ಸೆಕೆ, ತುಂಬ ಬಿಸಿಲು, ಹೊರಗಡೆ ಹೋದರೆ ಸುಸ್ತು, ಇದೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಬೇಕು ಹಿರಿಯರು ಹೊರಗಡೆ ಹೋಗೋದು. ಸೊ ಆದಷ್ಟು ಮನೇಲಿ ಇದ್ದು ಸೊ ಕೂಲ್ ಡ್ರಿಂಕ್ಸ್ ಅಂತ ಅಂದರೆ ಮಜ್ಜಿಗೆ, ಪಾನಕ, ಸೊ ಬೆಲ್ಲದ ಪಾನಕ, ಲಿಂಬೆಹಣ್ಣು ಜ್ಯೂಸು, ಸೊ ಇದೇ ಲಿಕ್ವಿಡ್ ಐಟಮ್ ತುಂಬ ಕುಡಿತಾ ಇರಬೇಕು. ಸೊ ನಮ್ಮ ಬಾಡಿಗೆ ತಂಪಾಗೋದು ಸಬ್ಜಾ ಬೀಜ ಅಂತ ಇರುತ್ತೆ. ಸೊ ಅದು ಅಮ್ಮ ಅಂತೂ ನಮ್ಮಮ್ಮ ಮನೆಯಲ್ಲಿ ಸಬ್ಜಾ ಬೀಜ ಹಾಕ್ಕೊಂಡು ಈ ಥರ, ಸೊ ಅಮ್ಮ ಈ ಥರ ಬಾಟಲಲ್ಲಿ ಸಬ್ಜಾ ಬೀಜ ಹಾಕ್ಕೊಂಡು ನೀರು ಹಾಕ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಅವರಿಗೆ ನೀರು ಯಾವಾಗ ಕುಡಿಬೇಕು ಅನಿಸುತ್ತೋ ಸೊ ನೀರು ಕುಡಿತಾರೆ. ಮುಂಚೆ ಎಲ್ಲ ಬಾಟಲಲ್ಲೇ ಹಾಕ್ಕೊಳ್ತಾ ಇದ್ರು, ಇವಾಗ ಇಲ್ಲ, ಒಂದು ಗ್ಲಾಸಲ್ಲಿ ಇಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ನೆನೆಸ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಬೆಳಗ್ಗೆಯಿಂದ ನೈಟ್ ಮಲಗೋ ತನಕನೂ ಅವರು ನೀರು ಕುಡಿಬೇಕಾದ್ರೂ ಸಬ್ಜಾ ನೀರೇ ಕುಡಿತಾರೆ. ಸೊ ಅದಕ್ಕೆ ಇದು ಸ್ವಲ್ಪ ಬೇಕಿದ್ರೆ ಲಿಂಬೆಹಣ್ಣು, ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡು ಕುಡಿಬೋದು. ಸೊ ಅಮ್ಮ ಅದೆಲ್ಲ ಹಾಕ್ಕೊಳ್ಳೋದಿಲ್ಲ, ಜಸ್ಟ್ ನೀರಲ್ಲಿ ಸಬ್ಜಾ ಬೀಜ ಹಾಕ್ಕೊಂಡು ಕುಡಿತಾರೆ. ಸೊ ಅಮ್ಮ ಹೇಗೆ ಮಾಡ್ಕೋತಾರೆ ಅಂತ ತೋರಿಸ್ತೀನಿ. ಸೊ ಆಮೇಲೆ ಅಮ್ಮನ ಮನೆ ಹತ್ರ ಹೋದರೆ ಹೋಗ್ತೀನಿ. ಇವಾಗ ಟೀ ಮಾಡ್ತಾ ದೇವ್ರ ಮನೆ ಎಲ್ಲ ಕ್ಲೀನ್ ಆಗಿದೆ. ಸೊ ಎಲ್ಲ ದೇವ್ರ ಜೋಡಿಸ್ಬರ್ತೀನಿ. ನೋಡಿ ದೇವ್ರ ಮನೆ ಅಂತೂ ಫುಲ್ ಟೈಲ್ಸ್ ಎಲ್ಲ ಒರೆಸಿ
ಸೊ ಫೋಟೋ ಎಲ್ಲ ನೆನೆ ತೆಗೆದು ಒರೆಸಿ, ಸೊ ದೀಪ, ಗಂಟೆ, ದೇವರೆಲ್ಲ ತೋರಿಸ್ತೀನಿ. ಸೊ ಹಬ್ಬ ಅಂತ ಅಂದರೆ ನನಗೆ ಟೈಮೇ ಸಾಲಿಲ್ಲ, ದೇವರೆಲ್ಲ ತಿಕ್ಕೋಬೇಕು. ಸೊ ಅಮಾವಾಸ್ಯೆ ದಿನ ದೇವರಂತೂ ತಿಕ್ಕಬಾರ್ದು. ಸೊ ಹಾಗಾಗಿ ನಿನ್ನೆ ಫುಲ್ಲು ನನಗೆ ಹಾಲು ಅದೆಲ್ಲ ಕ್ಲೀನಿಂಗ್ ಇತ್ತು. ಲಾಸ್ಟ್ ಡೇ ಇವತ್ತಿಂದ ಮತ್ತೆ ಕ್ಲೀನಿಂಗ್ ಏನು ಮಾಡಬಾರ್ದು. ಸೊ ಏನು ಮಾಡಿದೆ, ಸಂಜೆ ಸ್ನಾನ ಮುಗಿಸ್ಕೊಂಡು ಬಂದು ದೇವರು ತಿಕ್ಕಬೇಕಿತ್ತು. ಸೊ ನಾನು ಕ್ಲೀನಾಗಿ ತಿಕ್ಕೋಬೇಕಿತ್ತು. ಅಮ್ಮನೂ ಕೂಡ ನೆನ್ನೆನೇ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ಸೊ ನನಗೆಲ್ಲೂ ಸಮಾಧಾನ ಅನಿಸಿಲ್ಲ. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆನ್ನೆ ಸಂಜೆ ಸ್ನಾನ ಮಾಡಿ, ಸೊ ದೇವ್ರ ಮೂರ್ತಿಗಳಿರ್ತವೆ ನೋಡಿ, ದೇವ್ರ ಮೂರ್ತಿ ನೋಡಿ, ದೇವ್ರ ಮೂರ್ತಿ ಸೊ ಹೀಗೆ ಇರ್ತದೆ. ಸೊ ಇದು ಸ್ವಲ್ಪ ಒಂದು ವಾರ ಆಗಿತ್ತು ತಿಕ್ಕಿದೆ. ಸೊ ಹಾಗಾಗಿ ಯುಗಾದಿ ಹಬ್ಬ, ಹೊಸ ವರ್ಷ, ಸೊ ದೇವ್ರು ತಿಕ್ಕಿಲ್ಲ ಅಂದರೆ ಸರಿ ಆಗೋದಿಲ್ಲ ಅಂದ್ಕೊಂಡು ನಾನು ನೆನ್ನೆ ಸಂಜೆ ದೇವರೆಲ್ಲ ತಿಕ್ಕಿ ನೋಡಿ, ಗಣಪತಿ, ಸೊ ಲಕ್ಷ್ಮಿ ಇದೆಲ್ಲ ತಿಕ್ಕೊಂಡೆ. ಸೊ ಇನ್ನೂ ಇದ್ದಾವೆ ದೇವ್ರುಗಳು. ಇವೆಲ್ಲ ಅದೆಲ್ಲ ಬೆಳ್ಳಿವು. ಸೊ ಇದೆಲ್ಲ ಕೃಷ್ಣ, ಸೊ ಪಾಂಡುರಂಗ, ರುಕ್ಮಿಣಿ, ಸೊ ಇದು ನಾಗಪ್ಪ. ಇಷ್ಟು ದೇವರು ನನಗೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು, ತಿಕ್ಕೋಬೇಕಿತ್ತು. ಸೊ ಎಲ್ಲ ನೋಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ದೀಪಗಳೆಲ್ಲ ಅಂತೂ ಕ್ಲೀನಾಗಿ ತೊಳೆದು, ಇದು ಸಣ್ಣ ಬಿಂದಿಗೆ, ದೇವ್ರ ಮನೆಯಲ್ಲಿ ಈ ಬಿಂದಿಗೆಯಲ್ಲಿ ನೀರು ಇಡಬೇಕು. ಹಾಗಾಗಿ ಇದನ್ನು ಕೂಡ ತುಂಬಾ ಇದು ಆಗಿತ್ತು ನೋಡಿ, ಆಮೆ ಮತ್ತು ತಟ್ಟೆ. ಸೊ ಇದನ್ನು ಕೂಡ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಸೊ ಮಾಮೂಲಿ ಆದರೆ ಓಕೆ, ಬಟ್ ಯುಗಾದಿ ಅಲ್ಲ, ಹೊಸ ವರ್ಷ, ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನೆನ್ನೆ ತಿಕ್ಕೊಂಡಿದ್ದೀನಿ ಅಂತೇಳಿ ಹಾಗೆ ಬಿಡೋದಿಲ್ಲ. ಸೊ ಇವಾಗ ಮತ್ತೊಂದು ಸತಿ ದೇವರೆಲ್ಲ ತೊಳೆದು ಇಡೋಣ. ಸೊ ಎಲ್ಲ ತಿಕ್ಕಿ ಹಾಗೆ ಇಟ್ಟಿದ್ದೆ. ಮಂಟಪದಲ್ಲಿ ಇರ್ತೀನಿ. ಸೊ ಇದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ಪೂಜೆ ರೆಡಿ ಮಾಡ್ತಾ ಇನ್ನೊಂದು ಅಮ್ಮನಿಗೆ ಕೇಳಬೇಕಿತ್ತು. ಸೊ ಇವತ್ತಿನ ದಿನ ಒಂದು ಗಾಜಿನ ಬೌಲಲ್ಲಿ ಉಪ್ಪಿಡ್ಬೋದೇನಮ್ಮ ಅಂತ ಹೇಳಿ. ಸೊ ಅಮ್ಮ ಪಿಕ್ ಮಾಡಿಲ್ಲ. ಆಮೇಲೆ ಕಾಲ್ ಪಿಕ್ ಮಾಡಿದ್ರು. ಸೊ ಇವತ್ತು ಬೇಡ ಮಗಳೇ, ಫ್ರೈಡೇ ಶುಕ್ರವಾರ ಇಡಬೇಕು, ಇವತ್ತು ಬೇಡ, ಇವತ್ತು ದೇವರೆಲ್ಲ ತೊಳ್ಕೊಂಡಿದೆಯಲ್ಲ, ಸೊ ದೇವರೆಲ್ಲ ತೊಳೆದು ಪೂಜೆ ಮಾಡು ಸಾಕು ಅಂತ ಹೇಳಿದರು. ಸರಿ ಆಯಿತು ಅಮ್ಮ ಅಂತೇಳಿ ಫೋನ್ ಇಟ್ಟೆ. ಎಲ್ಲ ರೆಡಿ ಮಾಡ್ಕೊಂಡು ಬಂದೆ, ಬಾಗಿಲೆಲ್ಲ ಒರೆಸ್ಕೊಂಡು. ಸೊ ರಂಗೋಲಿ ಹಾಕಬೇಕಿತ್ತು, ರಂಗೋಲಿ ಹಾಕೋತಾ ಇದ್ದೀನಿ ನೋಡಿ. ನನಗೆ ಈ ಹಬ್ಬ ಹುಣ್ಣಿಮೆ ಅಂದರೆ ಫಸ್ಟ್ ಪೂಜೆ ಆಗಿಬಿಡ್ಬೇಕು, ತುಂಬ ಖುಷಿ. ಬೆಳಗ್ಗೆನೇ ಪೂಜೆ ಆಗಿಬಿಟ್ರೆ ಸೊ ಡೈಲಿ ಹೀಗೆ ಮಾಡೋಣ ಅಂದ್ಕೋತೀನಿ. ಸೊ ಮತ್ತು ಎಲ್ಲೋ ಬೇರೆ ಕೆಲಸಗಳಿರ್ತವೇನೋ ಅನ್ನೋದೊಂದು ತಲೆಯಲ್ಲಿ. ಸೊ ಹೀಗೆ ನಾನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಡೈಲಿ ನಾನು ದೇವರು ಬಾಗಿಲಲ್ಲಿ ಒಂದು ಪುಟ್ಟ ಕಾಲು ಹೆಜ್ಜೆ ಹಾಕ್ತೀನಿ. ಸೊ ನಂಗೆ ತುಂಬ ಇಷ್ಟ ಅದು, ಅದಕ್ಕೆ ನಾನು ಡೈಲಿ ಹಾಕ್ತೀನಿ. ಸೊ ಮಂಗಳವಾರ ಶುಕ್ರವಾರ ಅಂತ ಇಲ್ಲ, ಡೈಲಿ ನಂದು ಬಾಗಿಲಲ್ಲಿ ಪುಟ್ಟ ಹೆಜ್ಜೆಗಳು ಇರ್ತವೆ. ಸೊ ಲಕ್ಷ್ಮೀ ಸ್ವರೂಪ ಅಂತ ಹೇಳಿ ನೋಡಿ. ಇಲ್ಲಿ ಪೂಜೆ ಎಲ್ಲ ರೆಡಿ ಮಾಡಿದೆ. ಸೊ ಪೂಜೆನೂ ಕೂಡ ಮಾಡಿದೆ. ಇಲ್ಲಿ ನಾನು ದೇವ್ರ ಮನೆಯಲ್ಲಿ ನಮ್ಮದು ವೈಟ್ ಕಟ್ಟೆ. ಸೊ ಇವತ್ತು ಬಣ್ಣದ ರಂಗೋಲಿ ಹಾಕ್ಕೊಳ್ಳೋಣ ಅಂತೇಳಿ ಹಾಕಿದೆ. ತುಂಬಾ ಚೆನ್ನಾಗಿ ಬಂತು. ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ರಂಗೋಲಿ. ಸೊ ಎಲ್ಲ ಕಲರ್ ತೊಗೊಂಬಂದಿದ್ದೆ. ಸೊ ನನ್ನ ಫ್ರೆಂಡ್ಗೂ ಕೂಡ ಕಲರ್ ತೊಗೊಂಬಂದಿದ್ದೀನಿ. ಸೊ ಅವಳದೇ ತೆಕ್ಕೊಂಬಿಟ್ಟು ಸ್ವಲ್ಪ ಹಾಕಿದೆ. ಖಂಡಿತ ಇನ್ನೊಂದು ಟೈಮು ಎಲ್ಲ ಕಲರ್ಸು ತೊಗೊಂಬರ್ತೀನಿ, ಅಷ್ಟು ಚೆನ್ನಾಗಿದೆ ರಂಗೋಲಿ. ಸೊ ತುಂಬ ಇಷ್ಟ ಆಯಿತು ನನಗೆ. ಪೂಜೆ ಎಲ್ಲ ಆದಮೇಲೆ ಲೋಬಾನ ಹಾಕಿದೆ. ಅಮಾವಾಸ್ಯೆ ಬೇರೆ ಅಲ್ಲ, ಸೊ ಹಾಗಾಗಿ ಎಲ್ಲ ಮನೆ ಫುಲ್ಲು ಲೋಬಾನ ಹಾಕಿ ಪೂಜೆ ಮಾಡಿದೆ. ನನ್ನ ಮಕ್ಕಳು ಏನಮ್ಮ ಹಿಂಗೆ ಅಂತ ಹೇಳ್ತಿದ್ರೆ, ರೂಮು, ಹಾಲು, ಸೊ ಹೊರಾಂಗಣದಲ್ಲಿ, ಅಡುಗೆ ಮನೆಯಲ್ಲಿ ಎಲ್ಲ ಲೋಬಾನ ಹಾಕಿ ಪೂಜೆ ಮಾಡಿ ಆಮೇಲೆ ಶಾವಿಗೆ ಉಪ್ಪಿಟ್ಟು ಮಾಡಬೇಕಿತ್ತು.
ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ತುಂಬ ಈಸಿಯಾಗಿ ಏನಾದರೂ ಒಂದು ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಆಯಿತು ಅಂಥೇಳಿ ಶಾವಿಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿದೆ. ಸೊ ಹಾಗೆ ಅಣ್ಣನ ಫೋನ್ ಬಂದಿತ್ತು, ಅಣ್ಣನಿಗೆ ಮಾತಾಡ್ತಾ ಇದ್ದೆ. ಸೊ ಅಣ್ಣನ ಜೊತೆಗೆ ಮಾತಾಡ್ತಾ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕಿದೆ. ಈ ಕಡೆ ಶಾವಿಗೆನ ಸ್ವಲ್ಪ ಹುರ್ಕೊಳ್ತೀನಿ, ಹಾಗೆ ಹಾಕಿದರೆ ಚೆಂದಾಗಿ ಅನಿಸಲ್ಲ. ಸೊ ನನ್ನ ಮಗ ಬಂದುಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕಮ್ಮ ನೀನು, ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಬೇಡ ಅಂತ ಹೇಳ್ದೆ. ಹಾಗಾಗಿ ಖಾರದ ಪುಡಿ ಹಾಕಿದರೆ ಸ್ವಲ್ಪ ಟೊಮೊಟೊ ಹಣ್ಣು ಹಾಕಬೇಕು, ಚೆನ್ನಾಗಿರುತ್ತೆ ಅಂತ ಹೇಳಿ ಒಗ್ಗರಣೆ ಹಾಕಿ ಖಾರದ ಪುಡಿ ಹಾಕಿ ಟೊಮೊಟೊ ಹಣ್ಣು ಕೂಡ ಹಾಕಿದೆ. ಇವಾಗ ಬೇಗ ರೆಡಿ ಆಗುತ್ತೆ. ನೆನ್ನೆ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೆ. ಎಷ್ಟೇ ನಾವು ಕ್ಲೀನಾಗಿ ಇಟ್ಟಿರ್ತೀವಿ ಮತ್ತು ಅವಸರದಲ್ಲಿ ಆ ಕಡೆ ಈ ಕಡೆ ಆಗಿರ್ತವೆ ಬಾಟಲ್ಸು, ಡಬ್ಬಿಗಳೆಲ್ಲ, ಬಾಕ್ಸ್ಗಳೆಲ್ಲ. ಸೊ ಇಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟಿರೋದಂತೂ ತುಂಬ ಇಷ್ಟ ಆಯಿತು ನನಗೆ. ಸೊ ಶಾವಿಗೆಗೆ ಒಗ್ಗರಣೆ ಹಾಕಿಬಂದು ಗಾಡಿ ಎಲ್ಲ ತೊಳೆದಿದ್ದು. ಸೊ ಗಾಡಿ ತೊಳೆದಿದ್ರು, ಹಾಗೆ ಅಮಾವಾಸ್ಯೆ ಎಲ್ಲ ಗಾಡಿ ಪೂಜೆ ಮಾಡಬೇಕು. ಸೊ ಇನ್ನೊಂದು ಗಾಡಿನೂ ಕೂಡ ಇದೆ, ಅದು ಇನ್ನೂ ತೊಳಿತಾಯಿದ್ರು, ಅವಸರಕ್ಕೆ ಹೊರಗಡೆ ಹೊಂಟಿದ್ರು. ಸೊ ಹಾಗಾಗಿ ಗಾಡಿ ಪೂಜೆ ಮಾಡಿಬಿಡೋಣ ಅಂತೇಳಿ ಗಾಡಿ ಪೂಜೆ ಮಾಡ್ತಾಯಿದ್ದೆ. ಅರಿಶಿನ ಕುಂಕುಮ ಹಚ್ಚಿ ಹೂವು ಹಾಕಿ, ಸೊ ವಿಭೂತಿ ಮೇಯ್ನಾಗಿ ವಿಭೂತಿ ಎಲ್ಲ ಎಳೆದು ಲಿಂಬೆಹಣ್ಣಿಟ್ಟು ಪೂಜೆ ಮಾಡ್ತೀನಿ. ಸೊ ಪ್ರತಿ ತಿಂಗಳು ಅಮಾವಾಸ್ಯೆಗೂ ಕೂಡ ಗಾಡಿಗಳು ಪೂಜೆ ಮಾಡಲೇಬೇಕು, ಯಾಕಂದರೆ ಅದು ನಮಗೆ ತುಂಬ ಸೇಫಾಗಿ ಇಡಬೇಕು. ಸೊ ಅಮಾವಾಸ್ಯೆ ಪೂಜೆ ದಿನ ಗಾಡಿ ಪೂಜೆ ಮಾಡಲೇಬೇಕು. ಸೊ ಬೆಳಗ್ಗೆ ಆಗಿಲ್ಲ, ಏನೋ ಅವಸರ ಇದೆ ಅಂತಂದರೆ ಸಂಜೆ ಆದರೂ ಮಾಡಬೇಕು. ಸೊ ನಾನಿಲ್ಲಿ ಬೆಳಗ್ಗೆನೇ ಮಾಡಿಬಿಟ್ಟೆ. ರೆಡಿ ಆಯಿತು ನಮ್ಮದು ಶಾವಿಗೆ ಉಪ್ಪಿಟ್ಟು. ಕೊಡಲ ನಿಮಗೆ ಸ್ಪೂನ್? ನೋಡಿ ಸೂಪರಾಗಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಸೊ ಇವಾಗ ಎಲ್ಲರಿಗೂ ಹಾಕ್ಕೊಡ್ತೀನಿ. ಎಲ್ಲ ಬೋರ್ಲ ಕಣಕತ್ಲ. ನೋಡಿ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಸೊ ಬಿಸಿ ಬಿಸಿ ತಿನ್ನಬೇಕಿದು. ನೋಡಿ ಎಲ್ಲರಿಗೂ ಟಿಫನ್ ಕೊಟ್ಟು ನಾನು ಟಿಫನ್ ಮಾಡಿದೆ. ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನೋಡಿ ಟಿಫನ್ ಎಲ್ಲ ತಿಂದಾಯಿತು, ಅಮಾವಾಸ್ಯೆ ಪೂಜೆ ಕೂಡ ಆಯಿತು. ಇವಾಗ ಅಡುಗೆ ಮಾಡಬೇಕು. ಸೊ ನೋಡೋಣ ಏನು ಮಾಡೋಣ. ಸಿಂಪಲ್ಲಾಗಿ ಏನಾದರೂ ಮಾಡಿದ್ರಾಯಿತು. ನಾಳೆ ಪಾಡ್ಯ. ಸೊ ಇವಾಗ ನಾಳೆಗೆ ಎಲ್ಲ ರೆಡಿ ಮಾಡ್ಕೋತೀನಿ. ನಾಳೆಗೆ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಎಲ್ಲ ನಾಳೆಗೆ ತರಿಸ್ತೀನಿ. ಸೊ ಅಮ್ಮ ಹೇಳಿದ್ದಾರೆ ಆವತ್ತಿನ ದಿನವೇ ತರಬೇಕು ಅಂತೇಳಿ. ಸೊ ಇವಾಗ ನಮ್ಮ ಮನೆಯವರು ಕೂಡ ಇದ್ದಾರೆ, ಇವತ್ತು ಫ್ರೀ ಇದ್ದಾರೆ. ಸೊ ಅವ್ರಿಗೆ ಕರ್ಕೊಂಡು ನಾಳೆಗೆ ಹೋಳಿಗೆ ಮಾಡಬೇಕು. ಹೋಳಿಗೆಗೆ ಏನೆಲ್ಲ ಬೇಕು, ತರಕಾರಿ ಏನೆಲ್ಲ ಬೇಕು ಅದೆಲ್ಲ ತಂದು ಕೊಡ್ತಾರೆ. ಸೊ ಕರ್ಕೊಂಡೋದ್ರೆ ಇವ್ರ ಜೊತೆಗೆ ನಾನು ಹೋಗ್ತೀನಿ. ಕರ್ಕೊಂಡು ಹೋಗ್ತೀರಾ? ಸೊ ಇವ್ರ ಜೊತೆಗೆ ನಾನು ಹೋಗ್ತೀನಿ. ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಸೊ ಇವಾಗ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಓಕೆ, ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.